ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸೀತಾರಾಮ ಧಾರಾವಾಹಿಯ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗೂ ಮುಂಚೆ ಪೂರ್ತಿ ವಿಡಿಯೋನ ನೋಡಿಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಸೀತಾರಾಮ ಧಾರಾವಾಹಿಯ ಸಂಚಿಕೆಯಲ್ಲಿ ಮೊದಲಿಗೆ ಸೀತಾ ಅವರು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಆಗ ರಾಮ್ ಕೂಡ ಅದೇ ರೋಡಲ್ಲಿ ಬರ್ತಾ ಇರ್ತಾರೆ. ಆಗ ಸೀತಾನ ರಾಮ್ ನೋಡಿ ಆಯ್ ಸೀತಾ ಅಂತ ಹೇಳಿದ್ರೆ ಆಗ ಸೀತಾ ಅವರು ಹರೇ ರಾಮ್, ನೀವಿಲ್ಲಿ ತಾತನ ಹೆಸರಲ್ಲಿ ಅರ್ಚನೆ ಮಾಡಿಸ್ಬೇಕು ಅಂತ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ ಅಂತ ಹೇಳ್ತಾರೆ. ಆಗ ರಾಮ್, ಪರವಾಗಿಲ್ಲ ಸೀತಾ, ನಿಮ್ಮ ವಿಶಸ್ಸು ಆ ದೇವರಿಗೆ ಕೇಳಿಸ್ತು ಅನ್ಸುತ್ತೆ, ತಾತ ಇವಾಗ ಹುಷಾರಾಗಿದ್ದಾರೆ ಅಂತ ಹೇಳ್ತಾರೆ. ಆಗ ಸೀತಾ, ಹೌದಾ, ಒಳ್ಳೇದಾಯ್ತು ಅಂತ ಹೇಳಿದ್ರೆ ಆಗ ರಾಮ್, ನೀವ್ಯಾಕೆ ತಾತನ ಮನೆಗೆ ಬಂದು ಒಂದ್ಸಾರಿ ವಿಚಾರಿಸ್ಕೊಳ್ಬಾರ್ದು, ಬನ್ನಿ ಹೋಗೋಣ ಅಂತ ಹೇಳಿದ್ರೆ ಆಗ ಸೀತಾ ಅವರು, ರಾಮ್ ಇವಾಗ್ಲಾ ಅಂತ ಕೇಳ್ತಾರೆ. ಆಗ ರಾಮ್, ಹೌದು ಸೀತಾ, ಆ್ಯಕ್ಚುಲಿ ತಾತನು ಕೂಡ ನಿಮ್ಮನ್ನ ನೋಡಬೇಕು ಅಂತ ಹೇಳ್ತಾ ಇದ್ರು ಅಂತ ಹೇಳ್ತಾರೆ. ಆಗ ಸೀತಾ ಅವರು, ಹೌದಾ, ಯಾಕಂತೆ ಅಂತ ಕೇಳಿದ್ರೆ ಆಗ ರಾಮ್, ಏನಿಲ್ಲ ಸೀತಾ, ನಿಮ್ಮ ಜೊತೆ ತಾತ ಮಾತಾಡಬೇಕು ಅಂತ ಹೇಳ್ತಾ ಇದ್ರು ಅಷ್ಟೇ ಅಂತ ಹೇಳ್ತಾರೆ. ಆಗ ಸೀತಾ, ರಾಮ್ ನನಗೆ 5 ನಿಮಿಷ ಟೈಮ್ ಕೊಡ್ತೀರಾ, ಹೋಗಿ ಸೀರೆನ ಉಟ್ಕೊಂಡು ಬರ್ತೀನಿ ಅಂತ ಹೇಳಿದ್ರೆ ಆಗ ರಾಮ್, ಸೀತಾ ಅಷ್ಟೆಲ್ಲ ಫಾರ್ಮಲ್ ಆಗಿ ಯೋಚನೆ ಮಾಡೋದು ಬೇಡ, ನೀವು ಹೇಗೆ ಇದ್ದೀರೋ ಹಾಗೆ ಬನ್ನಿ ಸಾಕು ಅಂತ ಹೇಳಿದ್ರೆ ಆಗ ಸೀತಾ ಅವರು ಕಾರಲ್ಲಿ ಬಂದು ಕೂತ್ಕೊಳ್ತಾರೆ. ಆಗ ಸೀತಾ ಅವರು, ರಾಮ್, ಸಿಹಿನೂ ಕೂಡ ಪ್ರಿಯಾ ಮನೇಲಿ ಇದ್ದಾಳೆ, ಹಾಗೆ ಸಿಹಿನೂ ಕೂಡ ಕರ್ಕೊಂಡು ಹೋಗೋಣ ಅಂತ ಹೇಳಿದ್ರೆ ಆಗ ರಾಮ್ಗೆ ಭಾರ್ಗವಿ ಹೇಳಿದ ಮಾತೆಲ್ಲಾನು ನೆನಪಾಗ್ತಾ ಇರುತ್ತೆ. ಅದು ಅಂತ ಹೇಳಕ್ ಹೋಗ್ತಾ ಇದ್ರೆ ಆಗ ಸೀತಾ ಅವರು, ಪರವಾಗಿಲ್ಲ ರಾಮ್, ತಾತಗೆ ಬೇರೆ ಹುಷಾರಿಲ್ಲ ಅಂತ ಹೇಳ್ತಿದ್ದೀರಾ, ಅಲ್ಲಿಗೇನಾದ್ರೂ ಸಿಹಿ ಬಂದ್ರೆ ಮಾತಾಡ್ತಾನೆ ಇರ್ತಾಳೆ, ಪರವಾಗಿಲ್ಲ ಬಿಡಿ, ಸಿಹಿನ ಇನ್ನೊಂದು ಸಾರಿ ಕರ್ಕೊಂಡು ಹೋಗೋಣ ಅಂತ ಹೇಳ್ತಾರೆ. ಆಗ ರಾಮ್, ಸರಿ ಆಯ್ತು ಅಂತ ಸುಮ್ಮನಾಗ್ತಾರೆ. ಆಗ ಸೀತಾ ಅವರು, ರಾಮ್, ತಾತ ಅವರು ಮಾತಾಡಬೇಕು ಅಂತ ಹೇಳಿದ್ದಾರೆ ಅಂತ ಹೇಳಿದ್ರಿ, ಆದರೆ ನೀವ್ಯಾಕೆ ಇಷ್ಟೊಂದು ಸೀರಿಯಸ್ ಆಗಿದ್ದೀರಾ ಅಂತ ಕೇಳ್ತಾರೆ. ಆಗ ರಾಮ್, ಹಾಗೇನೂ ಇಲ್ಲ ಸೀತಾ, ನಿನ್ನೆ ಮದುವೆ ಮನೆಯಲ್ಲಿ ಎಲ್ಲರೂ ಕೂಡ ಬ್ಯುಸಿಯಾಗಿದ್ರು ಅಲ್ವಾ, ತಾತ ನಿಮ್ಮ ಜೊತೆ ಸರಿಯಾಗಿ ಮಾತಾಡೋದಿಕ್ಕೆ ಆಗಿಲ್ವಂತೆ, ಅದಕ್ಕೆ ಬರೋದಿಕ್ಕೆ ಹೇಳಿದ್ದಾರೆ ಅಂತ ಹೇಳ್ತಾರೆ. ಆಗ ಸೀತಾ ಅವರು, ಪರವಾಗಿಲ್ಲ ರಾಮ್, ತಾತ ನನ್ನ ಜೊತೆ ಮಾತಾಡಿದ್ರೆ ಅವ್ರಿಗೆ ಸಮಾಧಾನ ಆಗುತ್ತೆ ಅನ್ನೋದೇ ಆದರೆ ನನಗೆ ಅದೇ ಖುಷಿ ಅಂತ ಹೇಳ್ತಾರೆ. ಆಗ ರಾಮ್, ಸೀತಾ, ಐ ಆಮ್ ರಿಯಲಿ ಸಾರಿ, ನಾನು ಸೀನಾ ತುಂಬಾ ಇಷ್ಟಪಡ್ತೀನಿ, ನನಗೆ ಅವಳು ಬೇಕು ಅಂತ ಹೇಳ್ತಾರೆ. ಆಗ ಸೀತಾ ಅವರು, ರಾಮ್, ಎಷ್ಟು ಸಾರಿ ಹೇಳ್ತೀರಾ, ನನಗೆ ಅದು ಚೆನ್ನಾಗಿಯೇ ಗೊತ್ತು, ಅದಕ್ಕೂ ಮಿಗಿಲಾಗಿ ಆಶ್ಚರ್ಯ ಮತ್ತು ಖುಷಿ ಪಡೋ ವಿಷಯ ಏನು ಅಂದರೆ ನಿಮ್ಮ ಮನೇಲಿ ಸಿಹಿನ ಒಪ್ಕೊಂಡಿರೋದು. ನಿಜ ಹೇಳಬೇಕು ಅಂದರೆ ನೀವು ಬರೀ ದೊಡ್ಡ ಮನೆಯವರಷ್ಟೇ ಅಲ್ಲ, ದೊಡ್ಡ ಮನಸ್ಸಿರೋರು ಅಂತ ಹೇಳಿದ್ರು ಕೂಡ ರಾಮ್ ಬೇಜಾರಲ್ಲೇ ಇರ್ತಾರೆ. ಆಗ ಸೀತಾ ಅವರು, ಯಾಕೆ ರಾಮ್ ಬೇಜಾರಾಗಿರಬಹುದು ಅಂತ ಅಂದ್ಕೊಂಡು, ಯಾಕೆ ರಾಮ್ ಒಂಥರ ಇದ್ದೀರಾ, ಇಟ್ ಈಸ್ ಓಕೆ ಅಂತ ಕೇಳ್ತಾರೆ. ಆಗ ರಾಮ್, ಹೌದು ಸೀತಾ, ಏನು ತೊಂದರೆ ಇಲ್ಲ, ನಾವು ಹೊರಡೋಣ ಅಂತ ಹೇಳ್ತಾರೆ. ಈ ಕಡೆ ಸತ್ಯ ಮತ್ತು ವಿಶ್ವ ಅವರು ಮಾತಾಡ್ತಾ ಇರ್ತಾರೆ. ಪಾಪ ಸೀತಾ ಅಪ್ಪಾಜಿ ಹತ್ರ ತನ್ನ ಪುಟ್ಟ ಮಗಳ ವಿಷಯನ ಹೇಳದೆ ಹೇಗಿರ್ತಾಳೋ ಏನೋ ಅಂತ ಹೇಳಿದ್ರೆ ಆಗ ಸತ್ಯ ಅವರು, ಅಣ್ಣ ಏನೇ ಆಗಲಿ ನಿನ್ನ ಹೆಂಡತಿ ರಾಮನ ಇಂತಹ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಗಾಕಿಸ್ಬಾರ್ದಾಗಿತ್ತು ಅಂತ ಇಬ್ರು ಕೂಡ ಮಾತಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಸೀತಾ ಮತ್ತೆ ರಾಮ್ ಇಬ್ರು ಕೂಡ ಮನೆಗೆ ಬರ್ತಾರೆ. ಅದನ್ನ ನೋಡಿದ ವಿಶ್ವ ಮತ್ತು ಸತ್ಯ ಅವರು ಖುಷಿಯಾಗಿ ನಗ್ತಾ ಇರ್ತಾರೆ. ಆಗ ಭಾರ್ಗವಿ, ಸದ್ಯ ನೀವಿಬ್ರು ಮನೆಗೆ ಬಂದ್ರಲ್ಲ, ನೀವಿಬ್ರು ಜೋಡಿಯಾಗಿ ಬಂದಿರೋದನ್ನ ನೋಡಿ ನನ್ನ ಮನಸ್ಸಿಗೆ ಇವಾಗ ಸಮಾಧಾನ ಆಯ್ತು ಅಂತ ಹೇಳ್ತಾರೆ. ಆಗ ಭಾರ್ಗವಿ ಮಾತನ್ನ ಕೇಳಿದ ವಿಶ್ವ ಅವರು, ನಮ್ಮ ಬಾರ್ಗು ಬೋನ್ಸರ್ ಆಗ್ತಾ ಇದ್ದಾಳೋ ಅಥವಾ ಫುಲ್ ಟಾಸ್ಕ್ ಆಗ್ತಿದ್ದಾಳೋ ಏನೂ ಗೊತ್ತಾಗ್ತಾ ಇಲ್ವಲ್ಲ, ಇವಳ ಮನಸ್ಸಲ್ಲಿರೋ ಉದ್ದೇಶ ಆದ್ರೂ ಏನು, ಇವಳ ಪ್ರಕಾರ ರಾಮ್ ಮತ್ತು ಸೀತಾ ಇಬ್ರು ಕೂಡ ಮದುವೆ ಆಗ್ಬೇಕೋ ಬೇಡೋ, ನಿನ್ನೆ ನೋಡಿದ್ರೆ ಆ ರೀತಿ ಹೇಳ್ತಾ ಇಲ್ದು, ಇವತ್ತು ನೋಡಿದ್ರೆ ಈ ರೀತಿ ಡ್ರಾಮಾ ಮಾಡ್ತಿದ್ದಾಳೆ ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ತಾ ಇರ್ತಾರೆ. ಆಗ ಭಾರ್ಗವಿ, ಸೀತಾ, ನಮ್ಮ ಮಾವಯ್ಯನ ಜೀವನ ಉಳಿಸ್ಕೊಡೋದು ನಿನ್ನ ಕೈಲಿದೆ ಕಣಮ್ಮ ಅಂತ ಹೇಳ್ತಾರೆ. ಆಗ ಸೀತಾ ಅವರು ಗಾಬರಿ ಪಟ್ಕೊಳ್ತಾರೆ. ಆಗ ರಾಮ್, ಚಿಕ್ಕಿ ಸೀತಾ ಅವ್ರಿಗೆ ಯಾವ ವಿಷಯನೂ ಗೊತ್ತಿಲ್ಲ, ನೀವು ಈ ರೀತಿ ಮಾತಾಡಿ ದಯವಿಟ್ಟು ಕನ್ಫ್ಯೂಸ್ ಮಾಡಬೇಡಿ ಅಂತ ಹೇಳ್ತಾರೆ. ಆಗ ಸೀತಾ ಅವರು, ಅಲ್ಲ ರಾಮ್ ನೋಡಿದ್ರೆ ತಾತ ಅವರು ಹುಷಾರಾಗಿದ್ದಾರೆ ಅಂತ ಹೇಳ್ತಾ ಇದ್ರು, ಇಲ್ಲಿ ಏನು ನಡೀತಾ ಇದೆ ಅಂತ ಕೇಳ್ತಾರೆ. ಆಗ ಭಾರ್ಗವಿ, ಸೀತಾ, ಮಾವಯ್ಯನ ಹೆಲ್ತು ಸ್ವಲ್ಪ ಸೀರಿಯಸ್ ಆಗಿದೆ, ನಿಮ್ಮಿಬ್ಬರ ವಿಷಯದಲ್ಲಿ ತುಂಬಾನೇ ಸೆನ್ಸಿಟಿವ್ ಆಗಿದ್ದಾರೆ, ಅವರು ಹುಷಾರಾದ್ಮೇಲೆ ನಾನು ಅವರಿಗೆ ಎಲ್ಲಾನು ನಿಧಾನಕ್ಕೆ ಅರ್ಥ ಮಾಡಿಸ್ತೀನಿ, ಆದರೆ ಇವಾಗ ಬೇರೆ ವಿಷಯದ ಬಗ್ಗೆ ಮಾತಾಡೋದು ಬೇಡ ಅಂತ ಹೇಳಿದ್ರೆ ಆಗ ಸೀತಾ ಅವರು, ಯಾವ ವಿಷಯ ಅಂತ ಕೇಳ್ತಾರೆ. ಆಗ ರಾಮ್, ಸೀತಾ ತಾತನ ಹತ್ರ ಯಾವ ವಿಷಯನೂ ಮುಚ್ಚಿಡಬೇಕು ಅನ್ನೋ ಇಂಟೆನ್ಷನ್ ನಂದಾಗಿರ್ಲಿಲ್ಲ, ಆದರೆ ಇಂಥ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ ಅಂತ ನಾನು ಯೋಚನೆ ಕೂಡ ಮಾಡಿರಲಿಲ್ಲ ಅಂತ ಹೇಳಿದ್ರೆ ಆಗ ಸೀತಾ ಅವರು, ನೋಡಿ ನೀವು ಎಲ್ಲ ಏನು ಮಾತಾಡ್ತಾ ಇದ್ದೀರಾ, ನನಗೆ ಸ್ವಲ್ಪನೂ ಅರ್ಥ ಆಗ್ತಾ ಇಲ್ಲ, ಪ್ಲೀಸ್ ಅರ್ಥ ಆಗೋ ರೀತಿ ಹೇಳಿ ಅಂತ ಕೇಳ್ತಾರೆ. ಆಗ ವಿಶ್ವ ಅವರು, ಸೀತಾ, ನಿನಗೆ ಈಗಾಗಲೇ ಸಿಹಿ ಅನ್ನೋ ಮಗಳಿದ್ದಾಳೆ ಅನ್ನೋ ವಿಷಯ ಅಪ್ಪಾಜಿಗೆ ಗೊತ್ತಿಲ್ಲ, ಆ ವಿಷಯನ ನಿನ್ನ ಹತ್ರ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ದೇನೆ ಭಾರ್ಗವ್ ಮತ್ತು ರಾಮ್ ಇಬ್ರು ಕೂಡ ಒದ್ದಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಆಗ ಸೀತಾಗೆ ಅದನ್ನ ಕೇಳಿ ತುಂಬಾ
ಬೇಜಾರಾಗುತ್ತೆ. ಆಗ ವಿಶ್ವ ಅವರು, ನೋಡಮ್ಮ ಸೀತಾ, ಅಪ್ಪಾಜಿ ಆರೋಗ್ಯ ದೃಷ್ಟಿಯಿಂದ ನೀನು ಒಬ್ಬಳೇ ಇರೋದು ಅಂತ ಪ್ರಿಟೆಂಡ್ ಮಾಡಿದ್ರೆ ಸಾಕು, ಇಷ್ಟೇ ವಿಷಯ ಅಂತ ಹೇಳ್ತಾರೆ. ಆಗ ಸೀತಾ ಅವರು, ರಾಮ್ ಇದೇನಿದು, ಸಿಹಿ ನನ್ನ ಮಗಳು ಅನ್ನೋ ಸತ್ಯ ನಿಮ್ಮ ಮನೆಯವರೆಲ್ಲರಿಗೂ ಗೊತ್ತಿದೆ, ಎಲ್ಲರೂ ಒಪ್ಕೊಂಡಿದ್ದಾರೆ ಅಂತ ತಾನೇ ನೀವು ಹೇಳಿದ್ದು ಅಂತ ಹೇಳಿದ್ರೆ, ಆಗ ರಾಮ್, ಐ ಆಮ್ ರಿಯಲಿ ಸಾರಿ ಸೀತಾ, ಲಿಸನ್ ಟು ಮೀ, ಸಿಹಿ ಇಲ್ಲದೆ ನಾವಿಲ್ಲ. ಅದು ಅಲ್ಲದೆ ತಾತನ ಹತ್ರ ಸಿಹಿ ಬಗ್ಗೆ ಮಾತಾಡಬೇಡಿ ಅಂತ ಹೇಳೋ ಯಾವ ಅಧಿಕಾರನೂ ಕೂಡ ನನಗೆ ಇಲ್ಲ. ನಿಮಗೆ ಯಾವುದೇ ರೀತಿಯ ಫೋರ್ಸ್ ಕೂಡ ಮಾಡೋದಿಲ್ಲ. ತಾತನ ಆರೋಗ್ಯ ಇವಾಗ ತುಂಬಾ ಸೆನ್ಸಿಟಿವ್ ಆಗಿದೆ, ಇದರಲ್ಲಿ ನಿಮಗೆ ಯಾವುದು ಸರಿ ಅನಿಸುತ್ತೋ ಹಾಗೆ ಮಾಡಿ ಅಂತ ರಾಮ್ ಹೇಳಿದ್ರೆ, ಆಗ ಭಾರ್ಗವ್ಯ ಅವರು, ಅಪ್ಪು ಏನು ಮಾತಾಡ್ತಾ ಇದೀಯಾ, ಮಾವಯ್ಯಂಗೆ ಸೀತಾಗೆ ಒಬ್ಳು ಮಗಳಿದ್ದಾಳೆ ಅಂತ ಗೊತ್ತಾದರೆ ಏನು ಬೇಕಾದರೂ ಆಗಬಹುದು. ನೋಡು ಸೀತಾ, ಸದ್ಯಕ್ಕೆ ನಿನಗೆ ಮಗಳು ಇರೋ ವಿಷಯನ ಮಾವಯ್ಯನ ಹತ್ರ ಹೇಳೋಕ್ಕೆ ಹೋಗಬೇಡ. ಅವರ ಆರೋಗ್ಯ ಸರಿ ಹೋದ್ಮೇಲೆ ನಾನೇ ನಿಧಾನಕ್ಕೆ ಎಲ್ಲನೂ ಕೂಡ ಹೇಳಿ ಅರ್ಥ ಮಾಡಿಸ್ತೀನಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಸಾಧನ ಬಂದು, ಅಕ್ಕ ಮಾವಯ್ಯ ಪ್ರತಿ ಸಾರಿನೂ ಸೀತಾ ಅವರು ಬಂದ್ರ ಅಂತ ಕೇಳ್ತಾನೆ ಇದ್ದಾರೆ ಅಂತ ಹೇಳಿದ್ರೆ, ಆಗ ಸೀತಾ ಅವರು, ನೋಡಿ ನಾನು ಸುಳ್ಳನ್ನ ಹೇಳಕ್ಕಾಗಲ್ಲ, ಸುಳ್ಳನ್ನ ಹೇಳೋದಿಕ್ಕೆ ಬರೋದು ಇಲ್ಲ, ನನ್ನನ್ನು ಕ್ಷಮಿಸಿ ಅಂತ ಹೇಳಿ ಸೀತಾ ಅವರು ಸೂರ್ಯ ಹತ್ರ ಹೋಗ್ತಾರೆ. ಸೀತಾ ಹೋಗಿದ್ದನ್ನ ನೋಡಿ ಭಾರ್ಗವಿ ಅವರು, ನನಗೆ ಯಾಕೋ ತುಂಬಾನೇ ಟೆನ್ಷನ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಆಗ ರಾಮ್, ಇಟ್ಸ್ ಓಕೆ ಚಿಕ್ಕಿ, ಲೆಟರ್ ಹ್ಯಾಂಡಲ್ ಇಟ್ ಅಂತ ಹೇಳಿದ್ರೆ, ಆಗ ಭಾರ್ಗವಿ, ಅದು ಆಗಲ್ಲ ಅಪ್ಪು, ಮಾವಯ್ಯನ ಆರೋಗ್ಯ ಸ್ಥಿತಿಯನ್ನ ನೋಡ್ತಾ ಇದ್ರೆ ಒಂದು ಮಾತು ಕೂಡ ಹೆಚ್ಚು ಕಮ್ಮಿ ಆಗಬಾರ್ದು, ಏನಾಗುತ್ತೋ ಅನ್ನೋದೇ ನನಗೆ ಭಯ ಅಂತ ಹೇಳ್ತಾರೆ. ಆಗ ಅದನ್ನ ಕೇಳಿಸಿಕೊಂಡ ರಾಮ್ ಅದನ್ನೇ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ರುದ್ರಪ್ರತಾಪ್ ಸುದೇಶ್ ಮತ್ತು ಸುಲೋಚನಾ ಜೊತೆ ಮಾತಾಡ್ತಾ ಇರ್ತಾರೆ. ನಿನ್ನ ತಂಗಿಗೆ ಮದುವೆ ಫಿಕ್ಸ್ ಆಗಿದೆ ಅಂತೆ, ಯಾಕೆ ಏನು ಮಾತಾಡ್ತಾ ಇಲ್ಲ ಅಂತ ಕೇಳಿದ್ರೆ, ಆಗ ಸುಲೋಚನಾ, ಏನ್ ಸರ್ ಸೀತಾಗೆ ಮದುವೆ ಫಿಕ್ಸ್ ಆಯ್ತಾ, ಯಾವಾಗ ಅಂತ ಕೇಳ್ತಾರೆ. ಆಗ ರುದ್ರಪ್ರತಾಪ್ಗೆ ತುಂಬಾನೇ ಕೋಪ ಬರುತ್ತೆ. ಆಗ ಕೋಪದಿಂದ ಸುದೇಶ್ ಕಾಲರ್ನ ಇಟ್ಕೊಂಡು, ಏನು ಇಬ್ರು ನಾಟಕ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರೆ, ಆಗ ಸುದೇಶ್, ಇಲ್ಲ ಸರ್, ಸೀತಾಳ ಮದುವೆ ಆದ್ರೆ ನಾನೇ ತಾನೇ ಕನ್ಯಾದಾನ ಮಾಡ್ಕೊಡ್ಬೇಕಾಗಿರೋದು, ಹಂಗಿದ್ಮೇಲೆ ಅವಳು ಹೇಗೆ ಸರ್ ಮದುವೆ ಆಗ್ತಾಳೆ, ನಿಮಗೆ ಯಾರೋ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿರಬೇಕು ಅಷ್ಟೇ, ನಾನು ಇವಾಗಲೇ ಅವಳಿಗೆ ಕನ್ಯಾದಾನ ಮಾಡ್ಕೊಡಲ್ಲ ಅಂತ ಹೇಳಿದ್ದೀನಿ ಅಷ್ಟೇ, ಅಲ್ಲಿಗೆ ಮುಗೀತು ಕತೆ ಅಂತ ಹೇಳಿದ್ರೆ, ಆಗ ಆರ್ ಪಿ, ಏನು ನಿಂತಲೇ ಕತೆ ಮುಗೀತು, ಅವನು ಶ್ರೀರಾಮ್ ದೇಸಾಯಿ, ಅವನು ಕೇರ್ ಮಾಡೋದಿದ್ರೆ ನನ್ನಂಥ ರಾವಣನ ಮಾತ್ರ, ನಿನ್ನಂಥ ಕಪಿಗಳನ್ನಲ್ಲ, ಅದೆಲ್ಲ ನನಗೆ ಗೊತ್ತಿಲ್ಲ, ಸೀತಾ ನನಗೆ ಬೇಕು, ಸೀತಾ ನನ್ನವಳು, ಸೀತಾ ಮತ್ತು ರಾಮ್ ಇಬ್ಬರು ಕೂಡ ಒಂದಾಗೋದಿಕ್ಕೆ ನಾನು ಯಾವುದೇ ಕಾರಣೋದಿಕ್ಕೂ ಬಿಡಲ್ಲ ಅಂತ ರುದ್ರಪ್ರತಾಪ್ ನಗ್ತಾ ಇರ್ತಾರೆ. ಅವ್ರನ್ನ ನೋಡಿ ಸುದೇಶ್ ಮತ್ತು ಸುಲೋಚನಾ ಇಬ್ರು ಕೂಡ ಭಯ ಪಡ್ತಾರೆ. ಈ ಕಡೆ ಸೀತಾ ಅವರು ಸೂರ್ಯ ಅವರ ರೂಮ್ಗೆ ಬರ್ತಾರೆ. ಆಗ ಸೂರ್ಯ ಅವರು ಮಲಗಿರೋದನ್ನ ನೋಡಿದ ಸೀತಾ ಅವ್ರ ಕಾಲಿಗೆ ನಮಸ್ಕಾರ ಮಾಡ್ತಾರೆ. ಆಗ ಸೂರ್ಯಗೆ ಎಚ್ಚರಾಗಿ, ಹೇಗಿದೆಯಮ್ಮ ಸೀತಾ ಅಂತ ಕೇಳಿದ್ರೆ, ಆಗ ಸೀತಾ ಅವರು, ಚೆನ್ನಾಗಿದ್ದೀನಿ ತಾತ, ನೀವ್ ಹೇಗಿದ್ದೀರಾ ಅಂತ ಕೇಳ್ತಾರೆ. ಆಗ ಸೂರ್ಯ ಅವರು, ಮನುಷ್ಯ ತುಂಬಾನೇ ಖುಷಿಯಾಗಿದ್ದಾಗ ಚೆನ್ನಾಗಿರ್ತಾನೆ, ಇವಾಗ ನೀನು ಬಂದಿದೀಯಲ್ಲಮ್ಮ, ನನಗೆ ತುಂಬಾನೇ ಖುಷಿ ಆಯಿತು, ನಾನು ಇವಾಗ ಚೆನ್ನಾಗಿದ್ದೀನಮ್ಮ, ಆದರೂ ನನ್ನ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಅಪರಾಧಿ ಭಾವನೆ ಕಾಡ್ತಾ ಇತ್ತು, ಆದರೂ ಇವತ್ತು ನಾನು ತುಂಬಾನೇ ಹಠ ಮಾಡಿ ನಿನ್ನನ್ನು ಕರೆಸ್ಕೊಂಡೆ, ಇದಕ್ಕೆ ದಯವಿಟ್ಟು ಕ್ಷಮಿಸಮ್ಮ ಅಂತ ಕೇಳ್ತಾರೆ. ಆಗ ಸೀತಾ ಅವರು, ಪರವಾಗಿಲ್ಲ ತಾತ, ಏನಾಯ್ತು ಅಂತ ಕೇಳ್ತಾರೆ. ಆಗ ಸೂರ್ಯ ಅವರು, ಅವತ್ತು ನಮ್ಮ ಮೊಮ್ಮಗ ನಿಮ್ಮ ಮನೆ ಹತ್ರ ಬಂದಾಗ ಏನು ಅಂತಾನೆ ಕೇಳ್ದೆ ರಿಸೈನ್ ಮಾಡಿದೆ ಅಂತ ಗೊತ್ತಾದಾಗ ತುಂಬಾನೇ ಕೋಪ ಬಂತು, ಎಂಥ ಹಠಮಾರಿ ಹೆಣ್ಣು ನನ್ನ ಮೊಮ್ಮಗನನ್ನ ದೂರ ಮಾಡಿದ್ಲಲ್ಲ ಅಂತ ಕೋಪ ಬಂತು, ಹಾಗೇನೆ ನಿನ್ನ ಸ್ವಾಭಿಮಾನದ ಬಗ್ಗೆ ನನಗೆ ತುಂಬಾನೇ ಗೌರವ ಇದೆ ಕಣಮ್ಮ, ದಯವಿಟ್ಟು ನನ್ನನ್ನು ಕ್ಷಮಿಸ್ತೀಯಾ ಅಂತ ಮತ್ತೇನೆ ಕೇಳ್ತಾರೆ. ಆಗ ಸೀತಾ ಅವರು, ಅಯ್ಯೋ ತಾತ, ನೀವು ದೊಡ್ಡವರು, ಹಾಗೆಲ್ಲ ಮಾತಾಡಬಾರ್ದು, ನನಗೆ ನನ್ನ ತಪ್ಪಿನ ಅರಿವಾಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಸೂರ್ಯ ಅವರು, ನೀನು ತುಂಬ ಒಳ್ಳೆಯವಳು ಕಣಮ್ಮ, ಅದಕ್ಕೆ ಹೀಗೆ ಮಾತಾಡ್ತಾ ಇದೀಯಾ, ನಾನು ತುಂಬಾನೇ ದೊಡ್ಡವನು, ವಿವೇಕ ಇದ್ದು ಕೂಡ ಕೋಪ ಮಾಡ್ಕೊಂಡಿದ್ದು ತಪ್ಪಲ್ವಾ ಅಂತ ಕೇಳಿದ್ರೆ, ಆಗ ಸೀತಾ ಅವರು, ಸರ್ ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ ಅಂತ ಹೇಳ್ತಾರೆ. ಆಗ ಸೂರಿ, ಏನಮ್ಮ ನೀನು ಸರ್ ಅಂತ ಕರಿತಿದ್ಯಾ, ನನ್ನ ಮೊಮ್ಮಗ ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದಾನೆ, ಮದುವೆ ಆಗಬೇಕು ಅಂತಲೂ ಅಂದ್ಕೊಂಡಿದ್ದಾನೆ, ಹೀಗಿರುವಾಗ ನೀನು ನನ್ನನ್ನು ಸರ್ ಅಂತ ಕರೆದ್ರೆ ಏನು ಚೆನ್ನಾಗಿರುತ್ತೆ ಹೇಳೋ, ಪ್ರೀತಿಯಿಂದ ತಾತ ಅಂತ ಕರಿಯಮ್ಮ ಅಂತ ಹೇಳ್ತಾರೆ. ಆಗ ಸೀತಾ ಅವರು, ತಾತ, ನಾನು ಯಾರ ಜೊತೆ ಇದ್ದೀನೋ ಅವರನ್ನು ಕರ್ಕೊಂಡು ಬಂದು ನಿಮ್ಮನ್ನು ಮೀಟ್ ಮಾಡಿಸ್ಬೇಕು ಮತ್ತು ಪರಿಚಯ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಇವಾಗ ನಾನು ಒಬ್ಳೇನೆ ಬಂದಿದ್ದೀನಿ ಅಂತ ಹೇಳ್ತಾರೆ. ಆಗ ಸೂರ್ಯ ಅವರು, ಪರವಾಗಿಲ್ಲ ಕಣಮ್ಮ, ನೀನೇನೋ ತಲೆ ಕೆಡಿಸ್ಕೋಬೇಡ, ನಾವೇ ನಿಮ್ಮ ಮನೆಗೆ ಬಂದು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀವಲ್ವಾ, ಆವಾಗಲೇ ಅವ್ರ ಜೊತೆ ಮಾತಾಡ್ತೀನಿ, ನೀನು ಆರಾಮಾಗೆ ಇರುವ. ಹಾಗೆ ನನ್ನ ಮೊಮ್ಮಗ ತುಂಬಾನೇ ಒಳ್ಳೆಯವನು, ಅವನು ನನ್ನ ಮೊಮ್ಮಗ ಅನ್ನೋ ಕಾರಣಕ್ಕೆ ಈ ರೀತಿ ಹೇಳ್ತಾ ಇಲ್ಲ, ಅವನ ಮನಸ್ಸು ತುಂಬಾನೇ ಪರಿಶುದ್ಧವಾದದ್ದು, ಅವನು ಚಿಕ್ಕ ವಯಸ್ಸಿಗೆ ಅಪ್ಪ ಅಮ್ಮನನ್ನ ಕಳ್ಕೊಂಡ, ತುಂಬಾನೇ ನೋವನ್ನು ಅನುಭವಿಸ್ಬಿಟ್ಟಿದ್ದಾನೆ, ಈಗ ಅವನದೇ ಆದ ಜೀವ ಅವನ ಜೊತೆ ಇರೋ ಸಮಯ ಬಂದಿದೆ, ಯಾವುದೇ ಕಾರಣಕ್ಕೂ ನನ್ನ ಮೊಮ್ಮಗನನ್ನ ದೂರ ಮಾಡಲ್ಲ ಅಂತ ಮಾತು ಕೊಡ್ತೀಯಾ ಸೀತಾ ಅಂತ ಕೇಳ್ತಾರೆ. ಆಗ ಸೂರಿ ಹೇಳೋದನ್ನ ಕೇಳಿ ಸೀತಾ ಅವರು ಏನು ಮಾತಾಡ್ದೇನೆ ಇರ್ತಾರೆ.
ಆಗ ಸೂರಿ, ಯಾಕಮ್ಮ ಸೀತಾ ಏನು ಮಾತಾಡ್ದೇನೆ ಕಣ್ಣೀರಾಗ್ತಾ ಇದೆಯಾ? ನೀನು ನನಗೆ ಮಾತು ಕೊಟ್ರೆ ನನಗೂ ಧೈರ್ಯ, ನಾನು ಆವಾಗ ಆರಾಮಾಗಿ ಇದ್ಬಿಡ್ತೀನಿ. ನೀನು ಆದಷ್ಟು ಬೇಗ ನನ್ನ ಮೊಮ್ಮಗನನ್ನು ಮದುವೆ ಆಗಿ ಈ ಮನೆ ತುಂಬ್ಕೋಬೇಕು, ಆಗ್ಲೇ ನನಗೂ ಕೂಡ ನೆಮ್ಮದಿ ಆಗೋದು ಅಂತ ಹೇಳಿದ್ರೆ ಆಗ ಸೀತಾ ಅವರು, ತಾತ ನಿಮಗೆ ಹೇಗೆ ಅನ್ಸುತ್ತೋ ಹಾಗೇನೇ ಆಶೀರ್ವಾದ ಮಾಡಿ, ಹಿರಿಯವರ ಆಶೀರ್ವಾದದ ಮೇಲೆ ನನಗೆ ನಂಬಿಕೆ ಇದೆ ಅಂತ ಹೇಳ್ತಾರೆ. ಆಗ ಸೂರ್ಯ ಅವರು, ಆಗಲ್ಲಮ್ಮ, ನಿಮ್ಮ ಮನೆಯಲ್ಲಿ ವಿಚಾರಿಸಿ ಹೇಳು, ಯಾವಾಗ ನಿಮ್ಮ ಮನೆಯಲ್ಲಿ ಬಂದು ಮಾತಾಡಬೇಕು ಅಂತ ಅವತ್ತು ಕೂಡ ಬಂದು ಮಾತಾಡ್ತೀನಿ ಅಂತ ಹೇಳಿದ್ರೆ ಆಗ ಸೀತಾ ಅವರು, ನನಗೆ ಅಪ್ಪ ಅಮ್ಮ ಇಬ್ಬರು ಕೂಡ ಇಲ್ಲ, ಅಣ್ಣ ಅತ್ತಿಗೆ ಇದ್ದಾರೆ, ಅವರು ಅವರ ಮನೆಯಲ್ಲಿ ಇರ್ತಾರೆ, ಅಮ್ಮ ಅಪ್ಪನ ಸ್ಥಾನದಲ್ಲಿ ಅಂತ ಸಿಹಿ ಹೆಸರನ್ನ ಹೇಳೋದಕ್ಕೆ ಹೋಗಿ ನಂತರ ಶಾಂತಜ್ಜಿ ಮತ್ತು ಮುರಳಿ ತಾತ ಇದ್ದಾರೆ ಅಂತ ಹೇಳ್ತಾರೆ. ಆಗ ಸೂರ್ಯ ಅವರು, ಪರವಾಗಿಲ್ಲಮ್ಮ, ನೀವು ಯಾವಾಗ ಅಂತ ಹೇಳಿ ನಾವು ಅವಾಗ್ಲೇ ಬಂದು ಮಾತಾಡ್ತೀವಿ ಸರಿನಾ ಅಂತ ಹೇಳಿದ್ರೆ ಆಗ ಸೀತಾ ಅವರು, ಸರಿ ತಾತ, ನಾನಿನ್ನು ಹೊರಡ್ತೀನಿ ಅಂತ ಹೊರಡ್ತಾರೆ. ಆಗ ಸೀತಾ ಬರೋದನ್ನ ಎಲ್ಲರೂ ಕೂಡ ಕಾಯ್ತಾರೆ, ಸೀತಾನೇ ನೋಡ್ತಾ ಇರ್ತಾರೆ. ಆಗ ಸೀತಾ ನಾನಿನ್ನು ಹೋಗ್ಬಿಟ್ಟು ಬರ್ತೀನಿ ಅಂತ ಮನೆಯಿಂದ ಹೊರಗಡೆ ಹೋಗ್ತಾರೆ. ಆಗ ಭಾರ್ಗವಿ, ಅಪ್ಪು ನೀನು ಹೋಗಿ ಡ್ರಾಪ್ ಮಾಡಿ ಬಾ, ನಾನು ಮಾವಯ್ಯನ ಜೊತೆ ಇರ್ತೀನಿ ಅಂತ ಹೇಳಿದ್ರೆ ಆಗ ರಾಮ್, ಸರಿ ಚಿಕ್ಕಿ ಅಂತ ಹೋಗ್ತಾರೆ. ಆಗ ರಾಮ್ ಸೀತಾ ಹತ್ರ ಹೋಗಿ ಸೀತಾ ಅಳ್ತಾ ಇರೋದನ್ನ ನೋಡಿ ಸಮಾಧಾನ ಮಾಡ್ತಾರೆ. ಸೀತಾ, ಸಮಾಧಾನ ಮಾಡ್ಕೊಳ್ಳಿ, ನಿಮ್ಮ ನೋವು ನನಗೇನು ಅಂತ ಅರ್ಥ ಆಗ್ತಾ ಇದೆ. ತಾತ ಈಗಿರೋ ಕಂಡೀಷನಲ್ಲಿ ಸಿಹಿಯ ವಿಷಯನ ಹೇಳ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಅಂತ ನನಗೂ ತುಂಬಾ ಗಿಲ್ಟ್ ಕಾಡ್ತಾ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಸೀತಾ, ಸತ್ಯನ ಮುಚ್ಚಿಡ್ತಾ ಇದ್ದೀನಿ ಅನ್ನೋದಕ್ಕಿಂತ ನನ್ನ ಮಗಳು ಅಂತ ಹೇಳ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ, ಅದೇ ನನಗೆ ತುಂಬಾ ಹಿಂಸೆ ಆಗ್ತಾ ಇದೆ ಅಂತ ಹೇಳ್ತಾರೆ. ಆಗ ರಾಮ್, ಸೀತಾ ನನಗೂ ಅರ್ಥ ಆಗ್ತಾ ಇದೆ, ತಾತನ ಪರಿಸ್ಥಿತಿನ ನೋಡಿ ಸುಮ್ಮನೆ ಇದ್ದೀನಿ ಅಂತ ಹೇಳಿದ್ರೆ ಆಗ ಸೀತಾ, ಹಾಗಾಗಿ ನಾನು ಕೂಡ ತಪ್ಪು ಮಾಡೋ ಪರಿಸ್ಥಿತಿ ಬಂದಿದೆ, ಮತ್ತೆ ನಾನು ಇನ್ಯಾವತ್ತೂ ಕೂಡ ಸಿಹಿ ಬಗ್ಗೆ ಯಾರ ಹತ್ರನೂ ಮುಚ್ಚಿಡೋದಿಲ್ಲ, ಇಡೀ ಪ್ರಪಂಚದಲ್ಲಿ ಎಲ್ಲದಕ್ಕಿಂತ ಮುಖ್ಯ ಅಂದರೆ ನನಗೆ ಸಿಹಿನೇ, ಆದರೆ ಇವಾಗ ಅವಳ ಬಗ್ಗೆನೇ ಸತ್ಯನ ಮುಚ್ಚಿಡ್ಬೇಕಾಯ್ತಲ್ಲ ಅನ್ನೋದೇ ನನಗೆ ತುಂಬಾ ಬೇಜಾರಾಗ್ತಾ ಇರೋದು ಅಂತ ಹೇಳ್ತಾರೆ. ಆಗ ರಾಮ್ ಏನೋ ಹೇಳೋಕ್ಕೆ ಅಂತ ಹೋಗ್ತಾರೆ. ಆಗ ಸೀತಾ, ನೋಡಿ ರಾಮ್, ನೀವು ಯಾವಾಗ ಸಿಹಿಯ ಬಗ್ಗೆ ತಾತ ಹತ್ರ ಹೇಳ್ತಿರೋ, ಅವರು ಯಾವಾಗ ಮನಸ್ಫೂರ್ತಿ ಒಪ್ಕೊಳ್ತಾರೋ ಅಲ್ಲಿವರೆಗೂ ನೀವು ನನ್ನ ಜೊತೆ ಮಾತಾಡಬೇಡಿ, ನಮ್ಮಿಬ್ಬರ ನಡುವೆ ಎಷ್ಟೇ ಪ್ರೀತಿ ನಂಬಿಕೆ ಇದ್ರೂ ಕೂಡ ಅದಕ್ಕೆ ಅರ್ಥ ಇರೋದಿಲ್ಲ, ಸಿಹಿನೇ ನನಗೆ ಎಲ್ಲ, ಸಿಹಿ ಇಲ್ಲದೆ ಇದ್ದರೆ ನನ್ನ ಬದುಕಿಗೆ ಅರ್ಥನೇ ಇರೋದಿಲ್ಲ, ನೀವು ನನ್ನ ಬಗ್ಗೆ ಎಲ್ಲ ಸತ್ಯನ ತಾತ ಹತ್ರ ಯಾವಾಗ ಹೇಳ್ತಿರೋ ಆವಾಗಲೇ ನನ್ನ ಬದುಕಿಗೆ ಒಂದು ಅರ್ಥ ಬರೋದು ಅಂತ ಹೇಳ್ತಾರೆ. ಆಗ ರಾಮ್, ಸೀತಾ ನಿಮ್ಮ ನೋವು ನನಗೆ ಅರ್ಥ ಆಗುತ್ತೆ, ನೀವು ಒಬ್ಬರೇ ಅಲ್ಲ, ನಿಮ್ಮ ಜೊತೆ ನಾನು ಕೂಡ ಇದ್ದೀನಿ, ನೀವು ಅಂದ್ಕೊಂಡಿರೋ ಹಾಗೆ ನಾನು ತಾತ ಹತ್ರ ಯಾವ ವಿಷಯನೂ ಮುಚ್ಚಿಟ್ಟಿಲ್ಲ, ತಾತನಿಗೆ ಸಿಹಿ ಬಗ್ಗೆ ಎಲ್ಲನೂ ಗೊತ್ತು ಅಂತ ಅಂದ್ಕೊಂಡಿದ್ದೆ, ನೀವೇನು ತಲೆ ಕೆಡಿಸ್ಕೋಬೇಡಿ ಸೀತಾ, ತಾತ ಹುಷಾರಾಗಿದ್ದ ತಕ್ಷಣ ನಾನು ಸಿಹಿ ಬಗ್ಗೆನೇ ಮಾತಾಡ್ತೀನಿ, ಓಕೆನಾ ಅಂತ ಹೇಳಿದ್ರೆ ಆಗ ಸೀತಾ ಅವರು, ರಾಮ್ ನನಗೆ ಇವಾಗಲೇ ಸಿಹಿನ ನೋಡಬೇಕು ಅಂತ ಅನ್ನಿಸ್ತಾ ಇದೆ, ಇದು ನಿಮಗೆ ರೂಢ್ ಅಂತ ಅನ್ನಿಸ್ಬೋದು, ನೆಕ್ಸ್ಟು ನಾನು ತಾತನ್ನ ಮೀಟ್ ಮಾಡೋದೇ ಆದರೆ ನಾನು ಸಿಹಿ ಜೊತೆನೆ ಅಂತ ಹೇಳ್ತಾರೆ. ಆಗ ರಾಮ್, ಆಯಿತು ಸೀತಾ, ನನಗೆ ಎಲ್ಲನೂ ಅರ್ಥ ಆಗುತ್ತೆ, ನೀವು ತಲೆ ಕೆಡಿಸ್ಕೋಬೇಡಿ, ನೀವು ಯಾವತ್ತು ನನ್ನ ಒಪ್ಕೊಂಡ್ರೋ ಅವತ್ತೇ ನಾನು ಸಿಹಿನ ನನ್ನ ಮಗಳು ಅಂತ ಡಿಸೈಡ್ ಮಾಡಿದ್ದೀನಿ, ನನಗೆ ಸಿಹಿನೂ ಬೇಕು ಮತ್ತು ನೀವು ಬೇಕು, ಇಬ್ಬರಲ್ಲಿ ಒಬ್ಬರನ್ನ ಕಳ್ಕೊಳ್ಳೋದಿಕ್ಕೂ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಆಗ ಸೀತಾ ಅವರು, ರಾಮ್ ನನಗೆ ಸಿಹಿನ ಇವಾಗಲೇ ನೋಡಬೇಕು ಅಂತ ತುಂಬಾ ಅನ್ನಿಸ್ತಾ ಇದೆ ಅಂತ ಹೇಳಿದ್ರೆ ಆಗ ರಾಮ್, ಸೀತಾ ನಾನು ಕೂಡ ನಿಮ್ಮ ಜೊತೆ ಬರ್ತೀನಿ, ಕಾರ್ ತೊಗೊಂಡು ಬರ್ತೀನಿ ಅಂತ ಅಲ್ಲಿಂದ ಹೋಗ್ತಾರೆ. ಈ ಕಡೆ ಸಿಹಿ ತಾತಂಗೆ ಹುಷಾರಿಲ್ಲ ಅಂತ ಹೇಳ್ತಾ ಇದ್ರು, ಅವ್ರನ್ನ ಒಂದು ಸಾರಿ ಮಾತಾಡ್ಸೋಣ ಅಂತ ಅಂದ್ಕೊಂಡು ಅಂಜಲಿ ಫೋನಿಂದ ಸೂರಿಗೆ ವಿಡಿಯೋ ಕಾಲ್ ಮಾಡ್ತಾಳೆ. ಆಗ ಸೂರಿ, ಏನಿದು ಅಂಜಲಿ ವಿಡಿಯೋ ಕಾಲ್ ಮಾಡ್ತಾ ಇದ್ದಾಳಲ್ಲ ಅಂತ ಫೋನನ್ನು ರಿಸೀವ್ ಮಾಡಿ ನಂತರ ಸಿಹಿನ ನೋಡಿ, ಪುಟಿ ನೀನೇನಿಲ್ಲಿ ಅಂಜಲಿ ಫೋನಿಂದ ವಿಡಿಯೋ ಕಾಲ್ ಮಾಡಿದ್ಯಾ ಅಂತ ಕೇಳಿದ್ರೆ ಆಗ ಸಿಹಿ, ಇದು ಅಂಜಲಿ ಅಕ್ಕಂದೆ ಫೋನು, ಸ್ಟೋರಿನ ಓದು ಅಂತ ಕೊಟ್ಟಿದ್ದಾರೆ, ಗೇಮ್ ಆಡಬೇಡ ಅಂತಲೂ ಹೇಳಿದ್ದಾರೆ, ನಿಮಗೆ ಹುಷಾರಿಲ್ಲ ಅಂತ ಗೊತ್ತಾಯಿತು, ಅದಕ್ಕೆ ಹೇಗಿದ್ದೀರಾ ಅಂತ ಕೇಳೋಣ ಅಂತ ಫೋನ್ ಮಾಡಿದೆ, ನಿಮ್ಗೇನಾದರೂ ಡಿಸ್ಟರ್ಬ್ ಆಯಿತಾ, ಸಾರಿ ಅಂತ ಕೇಳ್ತಾಳೆ. ಆಗ ಸೂರ್ಯವರು, ಪರವಾಗಿಲ್ಲ ಕಂದ, ನನಗೆ ಏನೂ ಕೂಡ ಡಿಸ್ಟರ್ಬ್ ಆಗಿಲ್ಲ, ಆದರೂ ನನಗೆ ಹುಷಾರಿಲ್ಲ ಅಂತ ನಿನಗೆ ಗೊತ್ತಾಯಿತು ಅಂತ ಕೇಳಿದ್ರೆ ಆಗ ಸಿಹಿ, ತಾತ ನನಗೆ ಎಲ್ಲನೂ ಗೊತ್ತಾಗುತ್ತೆ, ನನಗೆ ಮ್ಯಾಜಿಕ್ ಬರುತ್ತೆ ಅಂತ ಹೇಳ್ತಾಳೆ. ಆಗ ಸೂರ್ಯವರು, ಹೌದಾ, ಹಾಗಂತ ಚೂ ಮಂತ್ರ ಹೇಳಿ ನನ್ನನ್ನು ಮಾಯ ಮಾಡಿಬಿಟ್ಟಿಯಾ ಕಂದ ಅಂತ ಹೇಳ್ತಾರೆ. ಆಗ ಸಿಹಿ ಜೋರಾಗಿ ನಗ್ತಾ ಇರ್ತಾಳೆ. ಅದನ್ನು ಕೇಳಿಸ್ಕೊಂಡ ಸೂರಿ, ಎಷ್ಟು ಚೆನ್ನಾಗಿ ನಗ್ತೀಯ ಮುದ್ದು ಗೊಂಬೆ ಥರ, ನಿನ್ನನ್ನು ಇವಾಗಲೇ ನೋಡಬೇಕು ಅಂತ ಅನ್ನಿಸ್ತಾ ಇದೆ, ನಿಮ್ಮ ಅಪ್ಪ ಅಮ್ಮನಿಗೆ ಹೇಳಿ ನಿನ್ನನ್ನು ಇವಾಗಲೇ ಕರ್ಕೊಂಡು ಬರೋದಕ್ಕೆ ಹೇಳು ಅಂತ ಹೇಳ್ತಾರೆ. ಆಗ ಸಿಹಿ, ನನ್ನನ್ನು ಅಲ್ಲಿಗೆ ಕರ್ಕೊಂಡು ಬರೋದಕ್ಕೆ ಯಾರಿಗೂ ಪುರ್ಸೊತ್ತೇ ಇಲ್ಲ, ನನಗೆ ಮಾತ್ರ ಸಮ್ಮರ್ ಹಾಲಿಡೇಸು, ಸೀತಮ್ಮಂಗೆ ರಜನೇ ಇರೋದಿಲ್ಲ ಅಂತ ಹೇಳೋದನ್ನು ಕೇಳಿ ಸೂರಿ ಅವರಿಗೆ ಆಶ್ಚರ್ಯ ಆಗುತ್ತೆ. ಆಗ ಸೂರಿ, ನನಗೆ ವರ್ಷವಿಡೀ ಪುರ್ಸೊತ್ತಿರುತ್ತೆ, ಮತ್ತು ವರ್ಷವಿಡೀ ಹಾಲಿಡೇಸ್ ಇರುತ್ತೆ, ವಿಂಟರ್ ಹಾಲಿಡೇಸ್, ಸಮ್ಮರ್ ಹಾಲಿಡೇಸ್ ಎಲ್ಲನೂ ಇಲ್ಲೇ ಅಂತ ಹೇಳ್ತಾರೆ. ಆಗ ಸಿಹಿ ಜೋರಾಗಿ ನಗ್ತಾಳೆ. ಆಗ ಸಿಹಿ, ತಾತ ಒಂದು ಕೆಲಸ ಮಾಡಿ, ನೀವೇ ನನ್ನನ್ನು ಬಂದು ಇಲ್ಲಿಂದ ಕರ್ಕೊಂಡೋಗಿ, ಬಸವನಗುಡಿಯಲ್ಲಿ ಶಾಂತಮ್ಮನ ವಟಾರ ಇದೆ, ಅಲ್ಲಿ ಸಿಹಿ ಮನೆ ಎಲ್ಲಿ ಅಂತ ಕೇಳಿದರೆ ಯಾರು ಬೇಕಾದರೂ ಹೇಳ್ತಾರೆ, ಬಂದು ಕರ್ಕೊಂಡೋಗಿ ಅಂತ ಹೇಳ್ತಾಳೆ. ಆಗ ಸೂರಿ, ಸರಿ ಆಯಿತು ನಾನೇ ಬರ್ತೀನಿ ಅಂತ ಹೇಳ್ತಾರೆ. ಆಗ ಸಿಹಿ, ಸೋ ಸ್ವೀಟ್ ಆಫ್ ಯು ತಾತ,
ನಾನು ಇವಾಗ ನಮ್ಮ ಮನೇಲಿ ಇಲ್ಲ, ಅಶು ಅಂಕಲ್ ಮನೇಲಿ ಇದ್ದೀನಿ, ಅಂಜಲಿ ಅಕ್ಕ ಬಂದು ಅಂತ ಹೇಳಿ ಫೋನನ್ನು ಕಟ್ ಮಾಡ್ತಾಳೆ. ನಂತರ ಸಿಹಿ ಅಂಜಲಿ ಫೋನಲ್ಲಿ ರುದ್ರಪ್ರತಾಪ್ ಫೋಟೋನ ನೋಡಿ ತುಂಬಾನೇ ಭಯ ಪಡ್ತಾಳೆ. ಆಗ ತುಂಬಾನೇ ಭಯದಿಂದ ಫೋನನ್ನು ಸೈಡ್ಗೆ ಎಸ್ಬಿಡ್ತಾಳೆ. ಇದಾಗಿತ್ತು ಸೋಮವಾರದ ಸಂಚಿಕೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.